ನೀವು ನೋಡ್ತಾ ಇದ್ದೀರಾ ಜನಸೇವಾ ಕನ್ನಡ ಟಿವಿ. ಇದು ನಿಮ್ಮ ವಾಹಿನಿ. ಇದ್ದದ್ದು ಇದ್ದಾಗೆ. ಶ್ರೀರಂಗಪಟ್ಟಣ ತಾಲೂಕಿನ ಚಂದಗಿರಿ ಕೊಪ್ಪಲ್ ಗ್ರಾಮದ ವಿಂಗ್ಸ್ ಆಫ್ ಹೋಪ್ ಎಜಿ ಚರ್ಚ್ನಲ್ಲಿ ನಡೆದ ಸಂಭ್ರಮದ ಕ್ರಿಸ್ಮಸ್ ಕಾರ್ಯಕ್ರಮ. ಯೇಸು ವಿಶ್ವದ ಸಮಾಧಾನಕ್ಕಾಗಿಯೇ ಜನಿಸಿ ಬಂದನು. ಆದುದರಿಂದ ಜಗತ್ತಿನಾದ್ಯಂತ ಸಮಾಧಾನ ನೆಲೆಗೊಳ್ಳಲಿ ಎಂದು ವಿಶೇಷವಾಗಿ ಪ್ರಾರ್ಥನೆ ಮಾಡಲಾಯಿತು. ಮಕ್ಕಳಿಂದ ವಿಶೇಷವಾದ ಹಾಡು ಹಾಗೂ ನೃತ್ಯಗಳಿಂದ ಮನರಂಜಿಸಲಾಯಿತು. ರೆವರೆಂಡ್ ವೈಶಾಲಗೌಡ ಅವರಿಂದ ಯೇಸು ಕ್ರಿಸ್ತನ ಶಾಂತಿ ಸಂದೇಶವನ್ನು ಸಾರಲಾಯಿತು. ಸುತ್ತಮುತ್ತಲಿನ ಗ್ರಾಮಗಳಿಂದ ನೆರೆದು ಬಂದ ನೂರಾರು ಭಕ್ತರಿಗೆ ಅವರ ಇಷ್ಟಾರ್ಥಗಳು ನೆರವೇರುವಂತೆ ಯೇಸುಕ್ರಿಸ್ತನ ಮಾದರಿ ಜೀವಿತವನ್ನು ಅನುಸರಿಸುವಂತೆ ಪ್ರಾರ್ಥನೆ ಮಾಡಲಾಯಿತು. ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಶ್ರೀರಂಗಪಟ್ಟಣ ಪುರಸಭೆ ಸದಸ್ಯರಾದ ಎಂಎಲ್ ದಿನೇಶ್, ಪುರಸಭೆ ಸದಸ್ಯರು ಹಾಗೂ TAPCMS ಅಧ್ಯಕ್ಷರಾದ ಎಂ ನಂದೀಶ್, ಬಲ್ಲೇನಹಳ್ಳಿ ಗ್ರಾಮ ಪಂಚಾಯಿತಿ ಸದಸ್ಯರಾದ ಪ್ರಭಾಕರ್, ಗುರುದತ್, ಸ್ನೇಕ್ ಯದು ಸುಬ್ಬೇಗೌಡ, CR ಕುಮಾರ್ ರವರು ಉಪಸ್ಥಿತರಿದ್ದರು. ಯಾಕಂದ್ರೆ ಸಾಕ್ಷಿಯಾಗಿ ಹೇಳ್ತಾ ಇದ್ದೇನೆ ಅಷ್ಟೇ. ಯಾಕಂದ್ರೆ ಯೇಸು ಅದನ್ನ ಏನ್ ಮಾಡಿದ್ರು ಅದನ್ನ ಇವತ್ತು ನಾವು ಅದನ್ನ ಹೊಂದ್ತಾ ಇದ್ದೇವೆ. ಆ ಸಮಾಧಾನ, ತುಂಬಾ ಕೋಪ, ತುಂಬಾ ಜಗಳ, ಬರೀ ನಮ್ಮ ಊರ್ನವ್ರನ್ನ ಕೇಳಿ ಬರೀ ಕಾಲಾರ್ ಪಟ್ಟಿ ಎತ್ಕೊಂಡು ಹೋಗ್ಬಿಟ್ರೆ ಹಿಂಗೆ ನಮ್ಮ ಎದುರುಗಡೆ ಎತ್ಕೊಂಡು ಹೋಗ್ಬಿಟ್ರೆ ನಮ್ ಕೈಯಲ್ಲಿ ಸಹಿಸ್ಕೊಳಕ್ ಆಗ್ತಾ ಇರ್ಲಿಲ್ಲ. ನಮ್ಗೆ ಆನ್ ದಿ ಸ್ಪಾಟ್ ಹೊಡಿಬೇಕಾಗಿತ್ತು ಅವ್ರಿಗೆ. ಕುಡಿದ್ಬಿಟ್ಟು ಅದೇ ನಮ್ಮ ಜಗ್ಲಿ ಮೇಲೆ ಜಗ್ಲಿ ಮೇಲೆ ನಾವು ಮಲ್ಕೊಳ್ತಾ ಇದ್ವಿ, ವಾಮಿಟ್ ಮಾಡ್ಕೊಂಡು. ಅದ್ರ ಮೇಲೆ ನಾಯೆಲ್ಲ ನಿಂತದ್ದು, ನಮ್ಮ ತಲೆ, ಮೂಗು, ಬಾಯಿ ಎಲ್ಲನೂ. ನಮ್ ಲೈಫ್ ಚೇಂಜ್ ಇರಲಿಲ್ಲ. ಯೇಸು ಸ್ವಾಮಿಯ ಬೋಧನೆಗಳು ಏನಾಯ್ತು, ನಮ್ಮನ್ನ ಪರಿವರ್ತನೆ ಮಾಡ್ತು. ಮತಾಂತರ ಮಾಡ್ಲಿಲ್ಲ, ಪರಿವರ್ತನೆ ಮಾಡ್ತು. ಭಗವಂತ ನಿಮ್ಗೆಲ್ಲರಿಗೂ ಒಳ್ಳೇದು ಮಾಡಲಿ. ಈ ಸಂದರ್ಭದಲ್ಲಿ ನಾನು ಕೇಳ್ಕೊಳ್ಳೋದಷ್ಟು ಇಷ್ಟೇ, ವಯಸ್ಸಾದವ್ರಿಗೆ ಇನ್ನಷ್ಟು ಮತ್ತು ಅವರ ಸ್ನೇಹಿತರಿಗೆ ಇನ್ನಷ್ಟು ಶಕ್ತಿ ಕೊಡಲಿ ಆ ಭಗವಂತ. ಇನ್ನು ಹೆಚ್ಚಿಗೆ ಸೇವೆ ಮಾಡೋಕ್ಕೆ ಅವ್ರಿಗೆ ಆ ಭಗವಂತ ಅನುವು ಮಾಡಿಕೊಡ್ಲಿ ಅಂತ ಈ ಸಂದರ್ಭದಲ್ಲಿ ಮತ್ತೊಮ್ಮೆ ಎಲ್ಲರಿಗೂ ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳನ್ನು ಹೇಳ್ತಾ ನನಗೆ ಅವಕಾಶ ಆಯೋಜಕರಾದ ಗೌಡರವರೇ ಹಾಗೂ ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ನನ್ನ ಅಣ್ಣ ತಮ್ಮಂದಿರೇ, ಅಕ್ಕ ತಂಗಿಯರೇ ಹಾಗೂ ಬಂಧುಗಳೇ, ಮೊದಲನೇದಾಗಿ ತಮ್ಮೆಲ್ಲರಿಗೂ ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳು. ಈಗಾಗಲೇ ನಾವು ಬಂದಿರೋದು ತಡ ಆಗಿದೆ, ಅದಲ್ಲದೆ ಭಾಳ ಹೊತ್ತಿಂದ ಈ ಸಭೆಯಲ್ಲಿ ಭಾಗವಹಿಸಿರೋದ್ರಿಂದ ನಾನು ಹೆಚ್ಚಿದಾಗಿ ಏನು ಮಾತಾಡಲ್ಲ. ಈ ಜಗತ್ತಿಗೆ ಮೊದಲನೇದಾಗಿ ಅಹಿಂಸೆ ಹಾಗೂ ಶಾಂತಿಯ ಸಂದೇಶವನ್ನು ಕೊಟ್ಟಿದ್ದು ಯೇಸು ಕ್ರಿಸ್ತ. ನೀವೆಲ್ಲ ನೋಡ್ತೀರಿ, ಶಾಂತಿಯ ಸಂಕೇತ ಬಿಳಿ ಬಟ್ಟೆ. ಬಿಳಿ ಬಟ್ಟೆಗೆ ಇವತ್ತು ನಾವು ಶಾಂತಿಯ ಸಂಕೇತ ಅಂತೀವಿ. ಆ ಬಿಳಿ ಉಡುಪನ್ನು ಪ್ರಪ್ರಥಮವಾಗಿ ರೋಮನ್ನರ ವಿರುದ್ಧ ತೊಡಗಿಸಿಕೊಂಡು ಆ ಬಟ್ಟೆಯ ಮೂಲಕ ಜಗತ್ತಿಗೆ ಶಾಂತಿಯ ಸಂದೇಶವನ್ನು, ಅಹಿಂಸೆಯ ಸಂದೇಶವನ್ನು, ತ್ಯಾಗದ ಸಂದೇಶವನ್ನು, ಕರುಣೆಯ ಸಂದೇಶವನ್ನು, ಸಹಬಾಳ್ವೆಯ ಸಂದೇಶವನ್ನು ಕೊಟ್ಟಿದ್ದು ಯೇಸು ಕ್ರಿಸ್ತ ಅವರು. ಹಾಗಾಗಿ ಇವತ್ತು ಅವರ ಒಂದು ಸ್ಮರಣೆಯನ್ನು ಮಾಡುವಂಥ ದಿನ. ನಾನಾದರೂ ಹೇಳೋದಿಷ್ಟೇ, ಭಾರತ ದೇಶಕ್ಕೆ ಕ್ರೈಸ್ತರು ಆರೋಗ್ಯ ಕ್ರಾಂತಿ
ವಿದ್ಯಾಕ್ರಾಂತಿಯನ್ನು ತಂದವರು. ಅವರು ಇಲ್ಲಿ ಬಂದು ಹೆಚ್ಚು ಶಾಲೆಗಳನ್ನು ತಂದರು, ಬಡ ಜನರ ಸೇವೆಯನ್ನು ನಿಸ್ವಾರ್ಥವಾಗಿ ಮಾಡಿದ್ರು. ನೀವೆಲ್ಲ ಅಂತ ಒಂದು ಧರ್ಮವನ್ನು ಪಾಲಿಸ್ತಾ ಇದ್ದೀರಿ. ಶುಭವಾಗಲಿ. ನಮ್ಮ ಭಾರತ ದೇಶದ ಕ್ರೈಸ್ತರು ಕೂಡ ಶಿಸ್ತು, ಶಾಂತಿ, ಸಂಯಮಕ್ಕೆ ಹೆಸರಾದವರು. ನಿಮಗೆಲ್ಲ ಆ ಕ್ರೈಸ್ತ ದೇವರು ಇನ್ನೂ ಹೆಚ್ಚಿನ ಒಂದು ಶಕ್ತಿ ಕೊಡಲಿ. ಹಾಗೂ ಈಗಾಗಲೇ ನಮ್ಮ ಸ್ನೇಹಿತರು ಹೇಳಿದಂಗೆ ಹೊಯ್ಸಳರವರು ಈ ಒಂದು ಸಭೆಯನ್ನು ಅತ್ಯಂತ ಯಶಸ್ವಿಯಾಗಿ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ನಿಮಗೆಲ್ಲ ಗೊತ್ತು, ಇವತ್ತು ನಾನು ರಾಜಕೀಯ ಅಂತ ಹೇಳಲ್ಲ, ದೇಶದ ಪರಿಸ್ಥಿತಿ, ರಾಜ್ಯದ ಪರಿಸ್ಥಿತಿ ಎಲ್ಲನೂ ನೀವು ಮುಂದಿನ ದಿನಗಳಲ್ಲಿ ಅವಲೋಕನ ಮಾಡ್ಕೊಬೇಕಾದಂಥ ಒಂದು ಸಂದರ್ಭನೂ ದೇವ್ರು ನೆನೆಸ್ಕೊಳ್ಳುವಾಗ ನಮ್ಮ ಜೀವನನೂ ಜೊತೆಯಲ್ಲೇ ನಾವು ನೆನೆಸ್ಕೊಬೇಕು. ಯಾಕೆಂದರೆ ದೇವರು ಜೀವ ಕೊಟ್ಟಿರ್ತಾನೆ, ಜೀವನ ನಾವು ಮಾಡಬೇಕಾಗಿದೆ. ಸಮಸ್ತ ಜನತೆಗೂ ಇವತ್ತು ಕ್ರಿಸ್ಮಸ್ ಹಬ್ಬ ನಡೆಯುತ್ತಿರುವುದರಿಂದ ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳು ಹಾಗೂ ಮುಂಬರುವ ಹೊಸ ವರ್ಷದ ಶುಭಾಶಯಗಳು ಹೇಳ್ತಾ ಭಗವಂತ ಎಲ್ರಿಗೂ ಆಯುಸ್ಸು, ಆರೋಗ್ಯ, ಐಶ್ವರ್ಯ ಕೊಟ್ಟು ಕಾಪಾಡಲಿ, ಅವ್ರು ಅಂದ್ಕೊಂಡಿರೋ ಕೆಲಸ ಆಗಲಿ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟ. ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳು. ಹಾಗೂ ಸದ್ಯದಲ್ಲೇ ಹೊಸ ವರ್ಷ ಬರ್ತಾ ಇದೆ. ನೂತನ ವರ್ಷದಲ್ಲಿ ತಾಯಿ ಚಾಮುಂಡೇಶ್ವರಿ ಆಶೀರ್ವಾದ ಎಲ್ಲರಿಗೂ ಇರಲಿ. ಯೇಸು ಕ್ರಿಸ್ತನ ಆಶೀರ್ವಾದ ಸರ್ವರಿಗೂ ಇರಲಿ. ನಾಡಿನಲ್ಲಿ ಈ ವರ್ಷ ಮಳೆ ಬೆಳೆ ಚೆನ್ನಾಗಾಗಿದೆ. ಅದೇ ರೀತಿ ರೈತರಿಗೂ ಕೂಡ ಒಳ್ಳೆಯದಾಗಲಿ, ಎಲ್ಲರಿಗೂ ಆಯಸ್ಸು, ಆರೋಗ್ಯ, ಐಶ್ವರ್ಯ ಲಭಿಸಲಿ ಅಂತ ಕ್ರಿಸ್ಮಸ್ ಹಬ್ಬದ ಹಾಗೂ ಹೊಸ ವರ್ಷದ ಶುಭಾಶಯಗಳನ್ನು ಕೋರ್ತಾ ಇದ್ದೀನಿ. ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋ ನೋಟಿಫಿಕೇಷನ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.